ಡ್ರೈವರ್ ಆಗಿರ್ಲಿಲ್ಲ. ಅಂದ್ರೆ ಆ ಹುದ್ದೆ ತಪ್ಪು ಅಂತ ಹೇಳ್ತಲ್ಲ, ನಮ್ದು ಬೋರ್ವೆಲ್ ವೆಹಿಕಲ್ ಇರುತ್ತೆ. ಸೊ ಅವ್ರು ಬೋರ್ ಗಾಡಿನ ಇದ್ ಮಾಡ್ತಾ ಇರ್ತಾರೆ, ಬೋರ್ ಕೊರ್ಸೋದು ಎಲ್ಲ. ಅಂದ್ರೆ ಆ ಆ ಆ ಕೆಲಸ ಮಾಡಕ್ಕೆ ಸ್ವಲ್ಪ ಶಕ್ತಿ ಬೇಕು. ನಮ್ ಡ್ಯಾಡಿಗೆ ಏಜ್ ಆಗ್ತಾ ಆಯ್ತು, ಮಾಡಕ್ ಆಗಲ್ಲ ಅಂದ್ಬಿಟ್ಟು ಬಿಟ್ಬಿಟ್ಟು ನನ್ ಮನೇಲಿ ಸುಮ್ನೆ ಕುತ್ಕೊಳಕ್ ಆಗಲ್ಲ, ಲೈಫ್ ಕೂಡ ಸರ್ವೈವ್ ಆಗ್ಬೇಕು ಅಂತ ಆಟೋ ಓಡ್ಸಕ್ ಶುರು ಮಾಡ್ತಾರೆ. ಅಂಡ್ ಮೋರ್ ಓವರ್ ನಾನು ಇವಾಗ ಬಿಸ್ನೆಸ್ ಎಲ್ಲ ಮಾಡಿದ್ದೆ, ಎಲ್ಲ ಸ್ಟಾರ್ಟ್ಅಪ್ಸ್ ಎಲ್ಲ ಮಾಡಿದ್ದೆ. ಸೊ ನಮ್ ಡ್ಯಾಡಿಗೆ ನಾನು ಅವಾಗ ನಾನು ಮದ್ವೆ ಆಗ್ಬೇಕಂತ ಬೇರೆ ಇರ್ತೀನಿ. ಅಂದ್ರೆ ನಾನು ರಿಯಾಲಿಟಿ ಬದುಕ್ಬೇಕು. ಇನ್ನೊಂದು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ಈಗ ನಾನು ಮದ್ವೆ ಆಗ್ಬೇಕಂತಿದೀನಿ. ಅಂಡ್ ನನಗೂ ಡೆಫಿನೆಟ್ಲಿ ನಾವೊಂದ್ ಒಳ್ಳೆ ಹುಡುಗ ಅಥವಾ ಒಂದ್ ಒಳ್ಳೆ ಮನೆತನ ಅಥವಾ ಎಲ್ಲಾನು ಚೆನ್ನಾಗಿರೋ ತರ ಒಂದ್ ಹುಡುಗ ಬೇಕಿರುತ್ತೆ. ಸೊ ಅವಾಗ ನಾನ್ ನಮ್ ಡ್ಯಾಡಿಗೆ ಏನ್ ಹೇಳ್ತೀನಿ, ಲೈಫ್ ಆರಾಮಾಗಿ ಹೋಗ್ತಾ ಇದೆ ಇವಾಗ, ಸೊ ನನ್ಗೆ ಮದ್ವೆ ಆಗ್ಬೇಕು ಅಂತಿದೀನಿ. ಈಗ ನಾನ್ ಯಾರ ಹತ್ರನು ನಾನ್ ಲೈಫ್ ಅಲ್ಲಿ ಈ ತರ ಇತ್ತು, ನಮ್ಮಪ್ಪ ಆಟೋ ಡ್ರೈವರ್ ಅಂತ ಹೇಳಕ್ ಆಗತ್ತಾ? ಹೇಳ್ಬೋದು, ಬಟ್ ನೀವ್ ರಿಯಾಲಿಟಿ ಹೇಳ್ತಾ ಇದೀನಿ. ಅಂದ್ರೆ ಈಗ ಎಷ್ಟೊಂದ್ ಜನ ಇವ್ಳು ನೋಡ್ರಿ ಹಿಂಗಿದ್ದಾಳೆ, ಅವ್ರ ಅಪ್ಪ ಏನಕ್ಕೆ ಆಟೋ ಓಡಿಸ್ಬೇಕು ಅಂತ ಕೇಳ್ತಾರೆ. ಅಂದ್ರೆ ಕೂಡ ಮಾಡ್ತಾರೆ. ಹಾಗಾಗಿ ನನ್ಗೆ ಆಟೋ ಓಡಿಸ್ತಾರೆ ಅಂತ ಬೇರೆಯವ್ರ ಹತ್ರ ಇಷ್ಟ ಇಲ್ಲ ಅನ್ನೋದಕ್ಕಿಂತ ಹೇಳಕ್ ಆಗಲ್ಲ ಇವಾಗ ನಾನ್ ಮದ್ವೆ ಆಗ್ಬೇಕು ಅಂತ ಹೊರಟಾಗ. ಸೊ ಹಾಗಾಗಿ ಬಿಟ್ಬಿಡಿ, ಆಟೋ ಓಡಿಸೋದ್ ಬಿಟ್ಬಿಡಿ, ಸೊ ನಾನೇ ಎಲ್ಲ ಕೇರ್ ಮಾಡ್ತೀನಿ ಅಂತ ಹೇಳ್ತೀನಿ. ನಮ್ ಡ್ಯಾಡಿ ಓಕೆ, ಬಟ್ ನಂಗೆ ಮನೇಲಿ ಇರೋದ್ ಬೇಜಾರಾಗತ್ತೆ ಅಂತ. ಸರಿ ಗ್ಲಾಮ್ ರೂಮ್ಗೆ ಬನ್ನಿ, ದಿನ ಗ್ಲಾಮ್ ರೂಮ್ ಅಲ್ಲೇ ಇರಿ ಅಂತ ಕೊಡಿ. ಅವ್ರು ಓಕೆ ಅಂತ ಹೇಳಿ ಆಲ್ಮೋಸ್ಟ್ ನಾವು 1.5 year ಇಂದ ತುಂಬಾ ಚೆನ್ನಾಗೇ ಇದೀವಿ ಮನೆಯಲ್ಲಿ. ಅಂದ್ರೆ ಚೆನ್ನಾಗ್ ಮಾತಾಡ್ತೀವಿ, ಅವ್ರು ದಿನ ಗ್ಲಾಮ್ ರೂಮ್ ಬರ್ತಾರೆ. ಹಂಗ್ ನೋಡಕ್ ಹೋದ್ರೆ ನನ್ನ ಬಿಗ್ ಬಾಸ್ ಮನೆಗ್ ಕಳ್ಸ್ಕೊಡಕ್ಕೂ ನಮ್ಮ ಅಪ್ಪ ಅಮ್ಮ ಬಂದಿದ್ರು, ರಿಸೀವ್ ಮಾಡಕ್ಕೂ ಬಂದಿರ್ತಾರೆ. ಅಂಡ್ ನಾನೇನು ಹೊಸದಾಗಿ ಏನೋ ಹೇಳಿರಲ್ಲ, BT ವಿಡಿಯೋಲ್ಲೇ ಹೇಳಿರ್ತೀನಿ, ನಂಗೆ ಯಾರು ಸಪೋರ್ಟ್ ಮಾಡಿರಲ್ಲ, ನಾನು ಕ್ಲಿಯರ್ ಆಗಿ ಸ್ಟಾರ್ಟ್ಅಪ್ ಮಾಡ್ತೀನಿ. ಮೇ ಬಿ ಆಗ್ಬಹುದು ಅಂತ ನಾನು ವಿಟಿಲೇ ಹೇಳ್ತೀನಿ. ಅದು ಸೀರಿಯಸ್ ಆಗಿರಲ್ಲ ಯಾವತ್ತು, ಯಾಕಂದ್ರೆ ಗೊತ್ತು ಅದು ರಿಯಾಲಿಟಿ. ಓಕೆ, ಅಂಡ್ ಎಲ್ಲರಿಗೂ ಇನ್ನೊಂದು ನಾನು ಕ್ಲಾರಿಟಿ ಕೊಡಕ್ ಇಷ್ಟಪಡ್ತೀನಿ. ಏನಂದ್ರೆ ನನಗೆ ಆತರ ಯಾಕಂದ್ರೆ ನಾನು ಹೇಳ್ದೆ, ನನ್ ಮನೆ ಬಿಟ್ಟು ಬಂದಾಗ ಅಂದ್ರೆ ಆ 2 ವರ್ಷ 3 ವರ್ಷ ನನ್ನ ಪೇರೆಂಟ್ಸ್ ಹತ್ರ ಮಾತುಕತೆನೇ ಇರಲ್ಲ, ಒಳ್ಳೆ ಮಾತುಕತೆನೂ ಇರಲ್ಲ, ದೂರ ಇರ್ತೀವಿ. ಆ ತರನೇ ಇದ್ದೆ. ನಾನ್ ಚೆನ್ನಾಗಾದ್ಮೇಲೆ ಕೂಡ ನನ್ನ ಪೇರೆಂಟ್ಸ್ ನಂಗೆ ದೂರನೇ ಇಟ್ಬಿಡ್ಬೋದಿತ್ತು, ಅವ್ರು ಬಂದು ನಾನೇನು ಕ್ವಶನ್ ಮಾಡ್ತಾ ಇರ್ಲಿಲ್ಲ. ಬಟ್ ಆ ಮೂಮೆಂಟ್ ನನ್ಗನ್ಸಿದ್ದು ನಾನ್ ವಾಪಸ್ ಹೋಗ್ಬೇಕು, ಅವ್ರ ಹತ್ರ ಮಾತಾಡ್ಬೇಕು,